ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಈ ಒಂದು ವಿಶೇಷ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ಈ ವಿಡಿಯೋ ಇಬ್ಬರಿಗೆ ಹೆಲ್ಪ್ ಆಗುತ್ತೆ. ಒಂದು AEPS ಮಷೀನ್ ಅನ್ನ ಯಾರು ಯೂಸ್ ಮಾಡ್ತಾರೆ, ಯಾರು ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವರ ಒಂದು ಹೆಬ್ಬೆರಳಿನ ಗುರುತನ್ನ ತೆಗೆದು ಬಯೋಮೆಟ್ರಿಕ್ ಇಂದ ಯಾರು ಹಣ ವಿಡ್ರಾಲ್ ಮಾಡ್ತಾರೆ ಅವರಿಗೂ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಹಾಗೂ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಹೆಬ್ಬೆರಳಿನ ಗುರುತನ್ನ ಕೊಟ್ಟು ಹಣ ತೆಗೆದುಕೊಳ್ಳಲು ಹೋಗ್ತಾರೆ ಗ್ರಾಹಕರಾಗಿ, ಸೊ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ತುಂಬಾ ದೂರ ಇದೆ, ನನಗೆ ಬ್ಯಾಂಕಿಗೆ ಹೋಗೋದಾಗೋದಿಲ್ಲ ಅಂತ ಅವರು AEPS ಅಂದ್ರೆ ಆಧಾರ್ ಅಥೆಂಟಿಕೇಶನ್ ಮುಖಾಂತರ ಆಧಾರ್ ನಂಬರ್ ಹಾಕಿ ಬಯೋಮೆಟ್ರಿಕ್ ತಗೊಂಡು ಯಾರು ಹಣ ವಿಡ್ರಾಲ್ ಮಾಡಿ ಕೊಡ್ತಾರೆ ಅವ್ರ ಹತ್ರ ಹೋಗಿ ಹಣನ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಒಂದು ಎರರ್ ಬರ್ತಾ ಇದೆ. ಏನ್ ಬರ್ತಾ ಇದೆ? ಯುವರ್ AEPS ಲಾಕ್ಡ್ ಅಂತ ಬರ್ತಾ ಇದೆ, ನಿಮ್ಮ ಬಯೋಮೆಟ್ರಿಕ್ ತಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ. ಸೊ ಇದು ಒಂದು ಸಮಸ್ಯೆ ಇದೆ. ಈ ಸಮಸ್ಯೆ ಬ್ಯಾಂಕ್ ಕಡೆಯಿಂದ ಇರೋದಿಲ್ಲ, ಇದು ಸ್ವಂತ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಈ ಒಂದು ಸಮಸ್ಯೆ ಇರುತ್ತೆ. ಹಾಗಾದ್ರೆ ಈ ಸಮಸ್ಯೆಯನ್ನ ನೀವು AEPS ಮಷೀನ್ ಇರೋರು ಕೂಡ 1 ನಿಮಿಷದಲ್ಲಿ ಪರಿಹರಿಸಬಹುದು. ಹಾಗೂ ಗ್ರಾಹಕರು ಕೂಡ ನೀವು ಈ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಬೇಕು. ನಿಮ್ಮ ಆಧಾರ್ ಕಾರ್ಡ್ ಇಂದ ಹಣ ಪಡೆದುಕೊಳ್ಳಬೇಕಾದ್ರೆ ನೀವು ಕೂಡ ಈ ಒಂದು ವಿಡಿಯೋನ ನೋಡಿ. ಸೊ ಇದು ಯಾರು ಬೇಕಾದ್ರೂ ಮಾಡಬಹುದು, ಮೊಬೈಲ್ ಫೋನ್ ಅಲ್ಲೂ ಮಾಡಬಹುದು, ಏನ್ ತೊಂದರೆ ಇಲ್ಲ. 1 ನಿಮಿಷದಲ್ಲಿ ನಿಮ್ಮ AEPS ಮಷೀನ್ ಇಂದ ಹಣ ವಿಡ್ರಾಲ್ ಮಾಡಬಹುದು. ಆಧಾರ್ ಕಾರ್ಡ್ ನಂಬರ್ ಹಾಕಿ ಬಯೋಮೆಟ್ರಿಕ್ ಕೊಟ್ಟಾಗ ಸೊ ಅಲ್ಲಿ ನಿಮಗೆ ಲಾಕ್ ಅಂತ ಬರ್ತಾ ಇದ್ರೆ, ಅನೇಬಲ್ ಟು ಪ್ರೊಸೆಸ್ ಅಂತ ಬರ್ತಾ ಇದ್ರೆ, ನಾಟ್ ಲಿಂಕ್ಡ್ ಅಂತ ಬರ್ತಾ ಇದ್ರೆ ನಾನು ಹೇಳಿದ ಹಾಗೆ ಮಾಡಿ. ಸೊ ಮೊದಲು ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಳಬೇಕು. ಇದರ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಅನೇಕ ಆಪ್ಷನ್ಸ್ ಗಳು ಕಾಣ್ತವೆ. ಇದನ್ನ ಬಿಟ್ಟಾಕಿ ಇಲ್ಲಿ ಲಾಗಿನ್ ಅಂತ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ, ಈ ಒಂದು ಕ್ಯಾಪ್ಚರ್ ಕೋಡ್ ನ ಹಾಕಿ. ಹಾಗೂ ಈ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕುವ ಮುಂಚೆ ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ನೆನಪಿರಲಿ, ನಿಮ್ಮ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಹಾಗೂ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಅಲ್ಲೂ ಕೂಡ AEPS ಲಿಂಕ್ ಆಗಿರಬೇಕು, NPCI ಲಿಂಕ್ ಆಗಿರಬೇಕು, ಆಧಾರ್ ಸೀಡಿಂಗ್ ಆಗಿರಬೇಕು. ಅಂದಾಗ ಮಾತ್ರ ಹಣ ಪಡೆದುಕೊಳ್ಳೋಕೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ, ಲಾಗಿನ್ ವಿತ್ OTP ಅಂತ ಕೊಡಿ. ಇಲ್ಲಿ ಒಂದು OTP ಬರುತ್ತೆ. ಇಲ್ಲಿ ನಾನು ಇವಾಗ ಆಧಾರ್ ನಂಬರ್ ಹಾಕಿದ್ದೇನೆ, ಇವ್ರದ್ದು ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಇದೆ. ಅಕೌಂಟ್ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಇದೆ, NPCI ಲಿಂಕ್ ಇದೆ, ಆದ್ರೂ ಕೂಡ ಇವರ AEPS ಇಂದ ಹಣ ವಿಡ್ರಾಲ್ ಮಾಡಕ್ಕೆ ಬರ್ತಾ ಇಲ್ಲ. ಸೊ ಇಲ್ಲಿ ಲಾಗಿನ್ ವಿತ್ OTP ಅಂತ ಕೊಟ್ಟಾಗ ಇಲ್ಲಿ ಒಂದು OTP ಬರುತ್ತೆ ಅವರ ಮೊಬೈಲ್ ನಂಬರ್ಗೆ. ಆ ಒಂದು OTP ನ ಇಲ್ಲಿ ಎಂಟ್ರಿ ಮಾಡಬೇಕು. ಈ OTP ಯಾವಾಗ ಬರುತ್ತೆ? ಅವರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದಾಗ ಮಾತ್ರ ಈ ಒಂದು 6 ಅಂಕಿಯ ಒಂದು ಕೋಡ್ ಬರುತ್ತೆ. ಸೊ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಲಾಗಿನ್ ಮಾಡಿದ್ದೇವೆ, ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗಿದೆ. ಈ ಎಲ್ಲ ಸರ್ವಿಸ್ ಅನ್ನ ನಾವು ಆಕ್ಸೆಸ್ ಮಾಡಬಹುದು. ಹಾಗಾದ್ರೆ ಇವಾಗ AEPS ಪ್ರಾಬ್ಲಮ್ ಇದ್ರೆ ಇಲ್ಲಿ ಲಾಕ್, ಅನ್ಲಾಕ್, ಬಯೋಮೆಟ್ರಿಕ್, ಇಲ್ಲಿ ಒಂದು ಲಾಕ್ ಕಾಣ್ತಾ ಇದೆ ನೋಡಿ. ಈ ರೀತಿ ಲಾಕ್ ಇದ್ರೆ ನಿಮ್ಗೆ ಯಾವ ಕಾರಣಕ್ಕೂ ಯಾವ ಬ್ಯಾಂಕ್ ಅಲ್ಲೂ ಹೋದ್ರೂ ನಿಮ್ಗೆ AEPS ಇಂದ ಹಣ ವಿಡ್ರಾಲ್ ಮಾಡಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಲಿಂಕ್ ಇದೆ ನೋಡಿ, ಲಾಕ್ ಕೀಲಿ ಸಿಸ್ಟಮ್ ಇದೆಯಲ್ಲ, ಈ ಕೀಲಿಯನ್ನ ಓಪನ್ ಮಾಡಬೇಕು, ಈ ಲಾಕ್ ಅನ್ನ ಅನ್ಲಾಕ್ ಮಾಡಬೇಕು. ಇದು ಬಯೋಮೆಟ್ರಿಕ್ ಲಾಕ್ ಇದೆ. ಇದು ಲಾಕ್ ಆಗಿರುವ ಕಾರಣನೇ ನಿಮ್ಗೆ ಹಣ ವಿಡ್ರಾಲ್ ಮಾಡಕ್ಕೆ ಬರ್ತಾ ಇಲ್ಲ. ಸೊ ಅದಕ್ಕೆ ಏನ್ ಮಾಡಬೇಕು? ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು? ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ 2 ಆಪ್ಷನ್ ಬರುತ್ತೆ. ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದಟ್ ಅನ್ಲಾಕ್ ಬಯೋಮೆಟ್ರಿಕ್ ಅಂತ ಬರುತ್ತೆ. ಮೊದಲು ಈ ಒಂದು ಆಪ್ಷನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ 2 ಆಪ್ಷನ್ ಬರುತ್ತೆ. ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪರವರಿಲಿ, ಇದು ಟೆಂಪರವರಿ ಅಂದ್ರೆ ಒಂದೇ ಸಲಕ್ಕೆ ಇದು ಅನ್ಲಾಕ್ ಆಗುತ್ತೆ. ನಮ್ಗೆ ಖಾಯಂ ಆಗಿ ಅನ್ಲಾಕ್ ಆಗ್ಬೇಕು, ನಮ್ಗೆ ಎಲ್ಲಿ ಬೇಕಾದ್ರೂ ಹಣ ವಿಡ್ರಾಲ್ ಮಾಡಕ್ಕೆ ಬರಬೇಕು, ನಮ್ಮ ಹೆಬ್ಬೆರಳಿನ ಗುರುತು ಆಧಾರ್ ನಂಬರ್ ಕೊಟ್ಟಾಗ ನಮ್ಗೆ ಹಣ ಬೇಕು, ನಮ್ಗೆ ವಿಡ್ರಾಲ್ ಮಾಡಕ್ಕೆ ಬೇಕಂದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್, ತುಂಬಾ ಜನ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತಾರೆ, ಇದು ತಪ್ಪು. ಇದು ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮಾನೆಂಟ್ಲಿ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಬೇಕು. ಅನ್ಲಾಕ್ ಬಯೋಮೆಟ್ರಿಕ್ ಪರ್ಮಾನೆಂಟ್ಲಿ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಬೇಕು. ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಏನಾಗುತ್ತೆ, ಯುವರ್ ಬಯೋಮೆಟ್ರಿಕ್ ಹ್ಯಾವ್ ಬೀನ್ ಅನ್ಲಾಕ್ಡ್ ಸಕ್ಸೆಸ್ಫುಲ್. ನೋಡಿ ಇವಾಗ ಇವರ ಬಯೋಮೆಟ್ರಿಕ್ ಅನ್ಲಾಕ್ ಆಯ್ತು. ಇವಾಗ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಈ ಲಾಕ್ ಬಟನ್ ಹೊರಟೋಯ್ತು ಸ್ನೇಹಿತರೆ. ಇಲ್ಲಿ ಲಾಕ್ ಇರೋ ಬಟನ್ ಹೊರಟೋಯ್ತು. ಇವಾಗ ಇವರು ಎಲ್ಲಿ ಬೇಕಾದರೂ ತಮ್ಮ ಹೆಬ್ಬೆರಳಿನ ಗುರ್ತನ್ನ ಕೊಟ್ಟು ಹಣನ ವಿಡ್ರಾಲ್ ಮಾಡಬಹುದು. ಯಾವ ತೊಂದರೆ ಕೂಡ ಇಲ್ಲ. ಯಾವ ಬ್ಯಾಂಕಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ತುಂಬಾ ಜನ ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನೋ ಲಾಕ್ ಆಗಿದೆ, ನಿಮ್ಮ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಇದೆ, ಇನ್ನೊಂದ್ಸಲ ಆಧಾರ್ನ ಅಪ್ಡೇಟ್ ಮಾಡಿಸಿ, ಬ್ಯಾಂಕ್ ಅಕೌಂಟಲ್ಲಿ ಹೋಗಿ ಸೀಡಿಂಗ್ ಮಾಡಿಸಿ. ಅದೆಲ್ಲ ತಪ್ಪು. ಈ ಕೆಲಸನ ನೀವೇ ಖುದ್ದು ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ ಮಾಡಿಕೊಳ್ಳಬಹುದು. ನನ್ನ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ. ಸೊ ಇಂಥ ವಿಶೇಷವಾಗಿರುವಂಥ ವಿಡಿಯೋಗಳು ನಿಮಗೆ ಸಿಗ್ತವೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ದಲ್ಲಿ. ದಯವಿಟ್ಟು ಇಂಥ ವಿಡಿಯೋಗಳನ್ನು ನೀವು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಬೇಕು, ಯಾಕಂದರೆ ಅವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.